ನಮಸ್ಕಾರ. ಸದ್ಯ ಪಾಕ್ ವಿರುದ್ಧ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮುಂದುವರೆದಿದೆ. ಈ ನಡುವೆ ಸಾಮಾಜಿಕ ಜಾಲತಾಣದಲ್ಲಿ ರಾಹುಲ್ ಗಾಂಧಿ ಅವರು ಈ ಹಿಂದೆ ಸಂಸತ್ತಿನಲ್ಲಿ ಮಾತಾಡಿರೋ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಪಾಕಿಸ್ತಾನ ಮತ್ತು ಚೀನಾವನ್ನ ಒಟ್ಟಿಗೆ ತಂದಿರೋ ಕೇಂದ್ರ ಸರ್ಕಾರದ ನಡೆಯ ಬಗ್ಗೆ ರಾಹುಲ್ ಗಾಂಧಿ ಅವರು ಈ ಹಿಂದೆ ಸಂಸತ್ನಲ್ಲಿ ಮಾತಾಡಿದ್ರು. ಮುಂದಾಲೋಚನೆಯಿಂದ ರಾಹುಲ್ ಗಾಂಧಿ ಅವರು ದೇಶಕ್ಕೆ ಉಂಟಾಗಬಹುದಾದ ತೊಡಕುಗಳ ಬಗ್ಗೆ ಸಂಸತ್ತಿನಲ್ಲಿ ಸುದೀರ್ಘವಾಗಿ ಮಾತಾಡಿದ್ರು. ಆದ್ರೆ ಆಗ ರಾಹುಲ್ ಗಾಂಧಿ ಎಚ್ಚರಿಕೆಯನ್ನ ನೀಡಿದಾಗ ಅದನ್ನ ಕೇಳಿ ನಕ್ಕಿದ್ರು. 2027ರಲ್ಲಿ ಕೇಂದ್ರ ಸರ್ಕಾರ ಮಂಡಿಸಿದ ಬಜೆಟ್ ಕುರಿತಂತೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಸಂಸತ್ನಲ್ಲಿ ಬಜೆಟ್ ಅಧಿವೇಶನದಲ್ಲಿ ಮಾತಾಡಿದ್ರು. ಆಡಳಿತ ಪಕ್ಷದ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿದ್ರು. ಬಿಜೆಪಿ ಸರ್ಕಾರದ ವಿದೇಶಾಂಗ ನೀತಿಯನ್ನ ತೀವ್ರವಾಗಿ ಟೀಕೆ ಮಾಡಿದ್ರು. ವಿದೇಶಾಂಗ ನೀತಿಯ ಕುರಿತು ಪ್ರಧಾನಿಯವರ ಮೇಲೆ ತೀವ್ರ ವಾಗ್ದಾಳಿಯನ್ನು ನಡೆಸಿದ ರಾಹುಲ್ ಗಾಂಧಿ ಅವರು ಚೀನಾ ಮತ್ತು ಪಾಕಿಸ್ತಾನವನ್ನ ಒಟ್ಟಿಗೆ ತರ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ರು. ದೇಶ ಎಲ್ಲ ಕಡೆಯಿಂದನೂ ಕೂಡ ವಿರೋಧಿಗಳಿಂದ ಸುತ್ತುವರೆದಿದೆ ಮತ್ತೆ ಏಕಾಂಗಿ ಆಗಿದೆ. ರಾಷ್ಟ್ರ ಹೊರಗಿನಿಂದ ಮತ್ತು ಒಳಗಿನಿಂದ ಅಪಾಯದಲ್ಲಿದೆ. ಇದು ನನಗಿಷ್ಟ ಇಲ್ಲ. ಇದು ನನ್ನನ್ನ ಚಿಂತೆಗೀಡು ಮಾಡಿದೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಚೀನಾ ಮತ್ತು ಪಾಕಿಸ್ತಾನವನ್ನ ಪ್ರತ್ಯೇಕವಾಗಿ ಇಡೋದು ಭಾರತದ ಕಾರ್ಯತಂತ್ರದ ಗುರಿಯಾಗಬೇಕಾಗಿತ್ತು. ಆದರೆ ನೀವು ಮಾಡಿರೋದು ಅವುಗಳನ್ನು ಒಟ್ಟಿಗೆ ತರೋದು. ನಾವು ಎದುರಿಸ್ತಾ ಇರೋದನ್ನ ಕಡಿಮೆ ಅಂದಾಜು ಮಾಡಬೇಡಿ. ಇದು ಭಾರತಕ್ಕೆ ಗಂಭೀರ ಬೆದರಿಕೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದರು. 2015ರಲ್ಲಿ ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಆರಂಭ ಆದ ನಂತರ ಪಾಕಿಸ್ತಾನ ಮತ್ತು ಚೀನಾ ನಡುವಿನ ದ್ವಿಪಕ್ಷೀಯ ಸಂಬಂಧಗಳು ಬಲಗೊಂಡಿದ್ದಾವೆ. ಈ ಸಂಬಂಧ ಆರ್ಥಿಕ ಪಾಲುದಾರಿಕೆಯನ್ನ ಮೀರಿ ಶಸ್ತ್ರಾಸ್ತ್ರ ಒಪ್ಪಂದಗಳು ಮತ್ತು ರಕ್ಷಣಾ ಒಪ್ಪಂದಗಳನ್ನು ಒಳಗೊಂಡ ಎರಡೂ ರಾಷ್ಟ್ರಗಳ ನಡುವಿನ ಮಿಲಿಟರಿ ಸಹಕಾರವನ್ನ ಹೆಚ್ಚಿಸುವವರೆಗೆ ವಿಸ್ತರಿಸುತ್ತೆ. ಕಳೆದ ವರ್ಷ ಉದ್ಘಾಟನೆಗೊಂಡ ಪಾಕಿಸ್ತಾನದ ಅತಿ ದೊಡ್ಡ ಪರಮಾಣು ವಿದ್ಯುತ್ ಸ್ಥಾವರವನ್ನ ಚೀನಾದ ನೆರವಿನ ಜೊತೆಗೆ ಕರಾಚಿಯಲ್ಲಿ ನಿರ್ಮಾಣ ಮಾಡಲಾಯಿತು. ಎರಡೂ ದೇಶಗಳು ಮುಕ್ತ ವ್ಯಾಪಾರ ಒಪ್ಪಂದವನ್ನ ಹೊಂದಿದಾವೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದರು. 1963ರಲ್ಲಿ ಪಾಕಿಸ್ತಾನ ಶಕ್ಸಮ್ ಕಣಿವೆಯನ್ನ ಚೀನಾಗೆ ಅಕ್ರಮವಾಗಿ ಹಸ್ತಾಂತರ ಮಾಡಿತು. ಚೀನಾ 1970ರ ದಶಕದಲ್ಲಿ ಪಿಒಕೆ ಮೂಲಕ ಕರಕೋರಂ ಹೆದ್ದಾರಿಯನ್ನ ನಿರ್ಮಾಣ ಮಾಡಿತು. 1970ರ ದಶಕದಿಂದ ಎರಡೂ ದೇಶಗಳು ಕೂಡ ನಿಕಟ ಪರಮಾಣು ಸಹಯೋಗವನ್ನ ಹೊಂದಿದ್ವು. 2013ರಲ್ಲಿ ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಪ್ರಾರಂಭ ಆಯಿತು ಅಂತ ರಾಹುಲ್ ಗಾಂಧಿ ಅವರು ಹೇಳಿದರು. ತಾಲಿಬಾನ್ ದೇಶದ ಮೇಲೆ ಹಿಡಿತವನ್ನ ಸಾಧಿಸಿದ ನಂತರ ಚೀನಾ ಅಫ್ಘಾನಿಸ್ತಾನದ ಜೊತೆಗೆ ಸ್ನೇಹಪರ ಮತ್ತು ಸಹಕಾರಿ ಸಂಬಂಧಗಳನ್ನ ಗಾಢವಾಗಿಸೋದಕ್ಕೆ ಸಿದ್ಧ ಆಯಿತು ಅಂತ ಹೇಳಿತು. ಹೊಸ ಸರ್ಕಾರದ ಔಪಚಾರಿಕ ಮಾನ್ಯತೆ ಶೀಘ್ರದಲ್ಲೇ ಆಗೋ ನಿರೀಕ್ಷೆ ಇದೆ. ಇದು ಪಾಕಿಸ್ತಾನದ ಗಡಿಯಲ್ಲಿನ ಕಾರ್ಯತಂತ್ರದ ಹೂಡಿಕೆಗಳನ್ನ ರಕ್ಷಣೆ ಮಾಡೋದಕ್ಕೆ ಚೀನಾಗೆ ಸಹಾಯ ಮಾಡುತ್ತೆ. ಅಫ್ಘಾನಿಸ್ತಾನವನ್ನ ವಶಪಡಿಸಿಕೊಳ್ಳೋದಕ್ಕೆ ತರಬೇತಿ ನೀಡುವಲ್ಲಿ ತಾಲಿಬಾನ್ ಪಾಕಿಸ್ತಾನ ಭದ್ರತಾ ಸಂಸ್ಥೆಯಿಂದ ಸಹಾಯವನ್ನ ಪಡೆದಿದೆ ಅಂತ ಅನೇಕ ತಜ್ಞರು ನಂಬ್ತಾರೆ ಅಂತ ಹೇಳಿದ್ರು. ಇನ್ನು ಯಾವುದೇ ಭ್ರಮೆಗೆ ಒಳಗಾಗಬೇಡಿ. ನಿಮ್ಮ ಮುಂದೆ ನಿಂತಿರೋ ಶಕ್ತಿಯನ್ನ ಕಡಿಮೆ ಅಂದಾಜು ಮಾಡಲೇಬೇಡಿ. ನೀವು ಪಾಕಿಸ್ತಾನ ಮತ್ತು ಚೀನಾವನ್ನ ಒಟ್ಟಿಗೆ ತಂದಿದ್ದೀರಿ. ಇದು ಭಾರತದ ಜನರ ವಿರುದ್ಧ ಮಾಡಿದ ದೊಡ್ಡ ಅಪರಾಧ. ಕಾಶ್ಮೀರ ಮತ್ತು ಜಮ್ಮುವಿನಲ್ಲಿನ ಬಹುದೊಡ್ಡ ವ್ಯೂಹಾತ್ಮಕ ತಪ್ಪು ನಡೆದಿದೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಇನ್ನು ಶ್ರೀಲಂಕಾ, ನೇಪಾಳ, ಬರ್ಮಾ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಚೀನಾದಿಂದ ಸುತ್ತುವರೆದಿದೆ. ನಮ್ಮ ವಿರೋಧಿಗಳು ನಮ್ಮನ್ನ ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳಿದ್ರು. ಇನ್ನು ರಾಹುಲ್ ಗಾಂಧಿ ಅವರು ಮಾತಾಡಿರೋ ವಿಡಿಯೋ ಇಲ್ಲಿದೆ ನೋಡಿ. The single biggest strategic goal of India's foreign policy has been to keep Pakistan and China separate. This is fundamental for India. And what you have done is you have brought them together. Today, do not be under any illusion. Do not underestimate the force that is standing in front of you. Do not underestimate the power that stands in front of us. Do not underestimate it. You have brought Pakistan and China together, and this is the single biggest crime that you could commit against the people of India. China has a clear vision, and I can clearly see, without any confusion in my mind, I can see that China has a clear-cut plan. The foundations of their plan have been put in place in Doklam and in Ladakh. Do not underestimate what we are facing. This is a very, very serious threat to the Indian nation.
This is a very, very serious threat to the Indian nation. We have made huge strategic mistakes in Jammu and Kashmir. We have made huge strategic mistakes in our foreign policy. And if we do not correct those mistakes, what are the mistakes? I have just told you. You know it. You have brought China and Pakistan together. You are the perpetrator. You have brought China and Pakistan together. You have taken the concept of two different fronts and converted it into one unified front. In case you haven't understood what's going on, it is very clear that the Chinese and the Pakistanis are planning. Look at the weapons that they are buying. Look at their activity. Look at the way they are talking. Look at who they are speaking to. I am clearly stating in the House of Parliament that we have made a massive blunder, and we need to make sure, absolutely sure, that we can defend ourselves against the Chinese. Please remember what I'm saying, because the Chinese will act. Remember what I'm saying, and remember that you will be responsible for anything that happens. That is why it is important that as a nation we start this conversation. ನೋಡಿದ್ರಲ್ಲ, ರಾಹುಲ್ ಗಾಂಧಿ ಅವರು ಈ ಹಿಂದೆನೆ ವಿಚಾರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ರು, ಜೊತೆಗೆ ಎಚ್ಚರಿಕೆಯನ್ನ ಸಹ ನೀಡಿದ್ರು. ಆದರೆ ರಾಹುಲ್ ಗಾಂಧಿ ಸಂಪೂರ್ಣ ಮಾಹಿತಿಯನ್ನ ಸಂಸತ್ತಿನಲ್ಲಿಟ್ಟಾಗ ರಾಹುಲ್ ಗಾಂಧಿಯನ್ನ ನೋಡಿ ಕುಹಕ ಆಡಿ ನಕ್ಕಿದ್ರು. ಇಂದು ಏನ್ ಮಾಡ್ತಾ ಇದ್ದಾರೆ? ಪಾಕಿಸ್ತಾನದ ಬಗ್ಗೆ ರಾಹುಲ್ ಹೇಳಿದ್ದನ್ನ ಮೋದಿ ಕೇಳಿದ್ದಿದ್ರೆ ಹೀಗಾಗ್ತಾ ಇತ್ತಾ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.